ನಿನ್ನೆ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಜೆ.ಪಿ. ನಡ್ಡಾ ಸಾಹೇಬರು ನನಗೆ ಫೋನ್ ಮೂಲಕ ದೂರವಾಣಿ ಮೂಲಕ ಅವರು ಮಾತಾಡಿದರು. ಅವರಿಗೆ ನಾನು ಸಂಪೂರ್ಣವಾಗಿ ಎಲ್ಲವನ್ನು ವಿವರಿಸಂತ ಕೆಲಸ, ಏನೇನಾಗಿದೆ, ಏನಾಗಿದ್ದಕ್ಕೋಸ್ಕರ ಹಿಂಗೆಲ್ಲ ಆಗಿದೆ ಅನ್ನೋಂಥ ವಿಚಾರದ ಬಗ್ಗೆ, ಕೋರ್ ಕಮಿಟಿಯಲ್ಲಿ ರಾಧಾಮೋಹನ್ ಅಗರ್ವಾಲ್ ಬಗ್ಗೆ ಕೂಡ ನಾನು ಪ್ರಸ್ತಾಪನೆಯನ್ನು ಕೂಡ ಮಾಡಿದಂಥ ಟೈಮಲ್ಲಿ ಅವರು ಒಂದೇ ಮಾತು ಹೇಳಿದ್ರು, ರಾಮ್ಲು ಯಾವುದೇ ರೀತಿಯಲ್ಲಿ ಕೂಡ ನಿನ್ನ ಪರವಾಗಿ ನಾವಿದ್ದೀವಿ, ಯಾವುದೇ ಯೋಚನೆಯನ್ನು ಮಾಡಕ್ಕೆ ಹೋಗ್ಬೇಡ್ರಿ, ಮುಂದಕ್ಕೆ ನೀವೇನ ಡೆಲ್ಲಿಗೆ ಬರಂಗಿದ್ರೆ ನೀವು ಬರ್ರಿ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದರು. ನಾನು ಹೇಳಿದೆ ಮುಂದಕ್ಕೆ ಡೆಲ್ಲಿಗೆ ಬರ್ತೀನಿ, ತಮ್ಮನ್ನು ಬಂದು ಭೇಟಿ ಆಗ್ತೀನಿ ಅಂದ್ರೆ ಅವ್ರು ಹೇಳಿದರು, ರಾಮ್ಲವ್ರೆ ನಿಮಗೆಲ್ಲ ನಮ್ಮ ಜೊತೆಲಿದ್ದಂಥವ್ರು ಸಹಾಯಕರು ಅವ್ರ ನಂಬರ್ಗಳಿದೆಯಲ್ಲ ಅಂತ ಹೇಳಿದರು. ಅವ್ರದ್ದು ಸಹಾಯಕರದ ನಂಬರ್ ಎಲ್ಲ ಕೂಡ ಇದೆ, ನಾನು ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತೀನಿ ಅಂದರೆ, ಯಾವಾಗನ ಬಾರಮ್ಲು, ಆಲ್ವೇಸ್ ವೆಲ್ಕಮ್. ನೀವು ಪಾರ್ಟಿಗೆ ಬಹಳ ಶಕ್ತಿ ಇರುವಂಥ ಒಬ್ಬ ನಾಯಕರಿದ್ರಿ, ಹಿಂದುಳಿದಂಥ ಸಮುದಾಯಗಳ ಪರವಾಗಿ ನಾಯಕರಿದ್ರಿ, ನಿಮ್ಮ ಪರವಾಗಿ ನಾವೆಲ್ಲರೂ ಕೂಡ ಇದ್ದೀವಿ. ಆಲ್ರೆಡಿ ಪ್ರೈಮ್ ಮಿನಿಸ್ಟರ್ ಸಾಹೇಬರು ಕೂಡ ಈ ಸುದ್ದಿಯನ್ನು ಕೂಡ ಮುಟ್ಟಿಸಿದ್ದೀವಿ. ನಂತರ ಅಮಿತ್ ಶಾ ಅವರ ಸಾಹೇಬರು ಕೂಡ ಈ ಸುದ್ದಿಯನ್ನು ಕೂಡ ನಾವು ಮುಟ್ಟಿಸಿದ್ದೀವಿ. ಹಂಗಾಗಿ ನಾವೆಲ್ಲರೂ ಕೂಡ ನಿನ್ನ ಪರವಾಗಿದ್ದೀವಿ ರಾಮ್ಲು ಅನ್ನೋಂಥ ಮಾತನ್ನು ಕೂಡ ಅವರು ಹೇಳಿದರು. ನಂತರ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಅವ್ರು ಫೋನ್ ಮಾಡಿದ್ರು, ರಾಮ್ಲು ಅವರೇ ತಾವು ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಜೆ.ಪಿ. ನಡ್ಡಾ ಸಾಹೇಬರು ಅವರು ಟ್ರೈ ಮಾಡ್ತಾ ಇದ್ದಾರೆ, ಅವ್ರ ನಂಬರ್ ಕಳಿಸಿದ್ದೀನಿ, ಒಂದ್ಸಲ ಮಾತಾಡ್ರಿ ಅಂತ ಹೇಳಿದ್ರು. ನಂತರ ನಾನು ಪ್ರಯತ್ನ ಮಾಡ್ತಿದ್ರೆ ಅಷ್ಟರೊಳಗಡೆ ಅವ್ರು ಬಂದರು. ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಹೇಳಿದ್ರು, ರಾಮ್ಲು ಅವರೇ ನೀವು ಪಾರ್ಟಿಗೆ ತುಂಬಾ ವರ್ಷಗಳ ಕಾಲ ತಾವು ಕಷ್ಟಪಟ್ಟಿದ್ರಿ, ಎಲ್ಲೋ ಒಂದು ಕಡೆ ನಿಮಗೆ ನೋವು ಆಗಿದೆ, ಅವರೆಲ್ಲೋ ಒಂದು ಕಡೆ ಅನ್ಲಾಡದಂತ ಮಾತು ಅವರು ಹೇಳಿದಾರ. ಅವ್ರು ಹೇಳಿದ ನಂತರ ಕೂಡ ಅವ್ರು ಹೇಳಿದ್ರು, ನನ್ನ ಮಾತುಗಳು ವಾಪಸ್ ತಗೊಂತೀನಿ ಅನ್ನೋಂಥ ಮಾತನ್ನು ಕೂಡ ಹೇಳಿದಾರ. ಹಂಗಾಗಿ ತಾವು ಏನೇ ಇದ್ರೂ ಕೂಡ ಯಾವುದೇ ನಿರ್ಧಾರಗಳು ತಗೊಳಕ ಮುಂದಕ್ಕೆ ಹೋಗ್ಬಾಡ್ರಿ, ದಯವಿಟ್ಟು ನಾವೆಲ್ಲರೂ ಕೂಡ ಮುಂಚೆಯಿಂದ ಕೂಡ ನಿನ್ನ ಜೊತೆಲಿ ನಮ್ಮ ಜೊತೆಲಿ ನಿನ್ನ ಕೆಲಸ ಕೂಡ ಮಾಡಿದೀವಿ. ಪಾರ್ಟಿ ಸಲುವಾಗಿ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಕೂಡ ಇವತ್ತು ಬೀದರಿಂದ ಚಾಮರಾಜನಗರ ತನಕ ಕೂಡ ಸಂಘಟನೆಯನ್ನು ಮಾಡಿದೀವಿ. ಹಂಗಾಗಿ ಈ ವಿಷಯಗಳನ್ನು ತಾವು ಇಲ್ಲಿಯೇ ಮುಟ್ಟುಗೊಳಿಸಿ ಅನ್ನಂತ ಮಾತನ್ನು ಕೂಡ ಅವರು ಪ್ರಹ್ಲಾದ್ ಜೋಶಿ ಸಾಹೇಬರು ಹೇಳಿದರು. ನಂತರ ನಮ್ಮ ವಿಜೇಂದ್ರ ಅವರು ಅವರಿನ್ನ ಸಂಪರ್ಕದಲ್ಲಿ ನಿನ್ನೆ ಬೆಳಿಗ್ಗೆ ನನ್ನ ಹತ್ರ ಮಾತಾಡಿದ್ರು, ರಾಮ್ಲು ಈ ರೀತಿ ನೀವು ನನಗೆ ಇದಾದ ನಂತರ ಬಹಳಷ್ಟು ನೋವಾಗಿದೆ ಅನ್ನಂತ ಮಾತನ್ನು ಕೂಡ ಅವರು ಹೇಳಿದರು. ನಂತರ ಅಶೋಕ್ ಅವರು ಕೂಡ, ಬೊಮ್ಮಾಯಿ ಸಾಹೇಬರು ಕೂಡ ನನಗೆ ಫೋನ್ ಮಾಡಿದ್ರು, ಅವ್ರು ಕೂಡ ಹೇಳಿದ್ರು, ರಾಮ್ಲು ಅವರೇ ಈ ರೀತಿ ಆಗಬಾರ್ದಾಯ್ತು, ಬಹಳಷ್ಟು ನೋವಾಗಿದೆ. ಸದಾನಂದ ಗೌಡರು ಎಲ್ಲರೂ ಕೂಡ ಮಾತಾಡಿದ್ರು. ಹಂಗಾಗಿ ಅವರೆಲ್ಲರೂ ಕೂಡ ನನ್ನ ಮೇಲೆ ವಿಶ್ವಾಸ ಇದೆ. ಅಂದ್ರೆ ರಾಜಕಾರಣದಲ್ಲಿ ರಾಮ್ಲು ಅವರು ಇವತ್ತೆಲ್ಲೋ ಒಂದು ಕಡೆ ಅವರು ಚುನಾವಣೆಯಲ್ಲಿ ಸೋತಿದ್ರೆ ಕೂಡ ಜನರ ಮಧ್ಯದಲ್ಲಿದ್ದಂಥ ಒಬ್ಬ ಜನನಾಯಕ ಅನ್ನೋಂಥದ್ದು ಅವ್ರಿಗೆ ವಿಶ್ವಾಸ ಇದೆ. ನನ್ನ ಸುದೀರ್ಘ ರಾಜಕೀಯ ಜೀವನದಲ್ಲಿ ಸುಮಾರು 30 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಆದಷ್ಟು ನನ್ನ ಕೈಲಾದಷ್ಟು ಒಂದು ಅಳಿಲು ಸೇವೆ ನಾನು ಭಾರತೀಯ ಜನತಾ ಪಾರ್ಟಿ ಸಲುವಾಗಿ ನಾನು ಮಾಡ್ಕೊಂತ ಬಂದಿದ್ದೀನಿ. ಆ ಅಳಿಲು ಸೇವೆಯನ್ನು ಗುರುತಿಸೇ ಇವತ್ತು ಎಲ್ಲರೂ ಕೂಡ, ಎಲ್ಲ ನಾಯಕರು, ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಎಲ್ಲರೂ ಕೂಡ, ಇಲ್ಲ ರೀ ರಾಮ್ಲು ಇದು ಹಾರ್ಡ್ ವರ್ಕರ್ ಮ್ಯಾನ್, ಬಡತನರ ಬಗ್ಗೆ, ರೈತರ ಬಗ್ಗೆ, ಹಿಂದುಳಿದಂತ ಜಾತಿಗಳ ಬಗ್ಗೆ ಕಳಕಳಿರಂತ ಒಬ್ಬ ನಾಯಕ, ಆ ಮನುಷ್ಯನನ್ನ ನಾವು ಕಳ್ಕೋಬಾರದು ಅನ್ನಂತ ಮಾತನ್ನು ಕೂಡ ಅವರು ವ್ಯಕ್ತಪಡಿಸಿರೋ ಕಾರಣ ಇನ್ನು ಮುಂದೆ ಏನೇ ಇದ್ರೆ ಕೂಡ ನನ್ನ ಪಾರ್ಟಿಯಲ್ಲಿ ಎಲ್ಲ ವಿಚಾರಗಳನ್ನು ನಾನು ತಿಳಿಸಿದ್ದೀನಿ. ಅಂದ್ರೆ ನಾನು ಯಾವುದೇ ಮನಸ್ಸಲ್ಲಿ ಹಿಡ್ಕೊಂಡು ಯಾವ ವಿಷಯವನ್ನು ಕೂಡ ಒಳಗಡೆ ಹಿಡ್ಕೊಳ್ಳಾರ್ದಂತ ಎಲ್ಲ ವಿಷಯಗಳನ್ನು ನಾನು ಪಾರ್ಟಿಯವರಿಗೆ ತಿಳಿಸಿದ್ದೀನಿ. ಇನ್ನು ಮುಂದೆ ಏನೇ ಇದ್ರೆ ಕೂಡ ನಮ್ಮ 4 ಗೋಡೆಗಳ ಮಧ್ಯೆ ಕುಂತ್ಕೊಂಡು ಅವರೆಲ್ಲ ಪಾರ್ಟಿ ನಾಯಕರು ಅವ್ರ ಹತ್ರ ಯಾವುದೇ ವಿಚಾರಗಳನ್ನು ಚರ್ಚೆ ಮಾಡಿಕೊಂಡು ಈ ರೀತಿ ಮುಂದಕ್ಕೆ ಮರಳಿ ಕಳಿಸಬಾರ್ದು ಅನ್ನೋಂಥ ರೀತಿಯಲ್ಲಿ ಅವರು ಕೂಡ ನಾನು ವಿನಂತಿ ಮಾಡ್ಕೊಂತೀನಿ. ಯಾಕಂದ್ರೆ ಎಲ್ಲ ಒಂದು ಕಡೆ ರಾಜಕಾರಣದಲ್ಲಿ ಕ್ರೆಡಿಬಿಲಿಟಿ ಅನ್ನೋಂಥದ್ದು ಬಹಳ ಮುಖ್ಯ. ಆ ಕ್ರೆಡಿಬಿಲಿಟಿಯನ್ನ ಕಳ್ಕೊಂಡ್ರೆ ರಾಜಕಾರಣದಲ್ಲಿ ಯಾವುದೇ ಅಸ್ತಿತ್ವನೂ ಉಳಿಯಲ್ಲ. ಹಂಗಾಗಿ ನಾನು ಅನೇಕ ಬಾರಿ ಕೂಡ ಸ್ವಾಭಿಮಾನಕ್ಕೆ ತೊಂದರೆ ಆದಂತ ಟೈಮಲ್ಲಿ ಕೂಡ, ಈ ರಾಜ್ಯದಲ್ಲಿ ಸ್ವಾಭಿಮಾನಿಗೆ ತೊಂದರೆ ಆಗಿದೆ ಅನ್ನಂತ ಟೈಮಲ್ಲಿ ಕೂಡ ಈ ರಾಜ್ಯದಲ್ಲಿದ್ದಂತ ಎಲ್ಲ ಜಾತಿಯ, ಎಲ್ಲ ಧರ್ಮೀಯರ ಜನರು ರಾಮ್ಲು ಅವರು ಸ್ವಾಭಿಮಾನ ಅಂದ ತಕ್ಷಣ ಯಾವುದೇ ವಿಚಾರವನ್ನು ನೋಡಲ್ಲ,
ಅವ್ರಿಗೆ ರಾಜಕಾರಣ ಅನ್ನೋದಕ್ಕಿಂತ ಸ್ವಾಭಿಮಾನ ಬಹಳ ಮುಖ್ಯ ಆಗುತ್ತೆ. ಗೌರವ ಕೊಟ್ರೆ ನಾನು ಯಾರ ಮನೆ ಹತ್ರನೋ ಹೋಗಿ ಒಬ್ಬ ಸೇವಕನಾಗಿ ದುಡಿಯಕ್ಕೆ ನಾನು ರೆಡಿ ಇದ್ದೀನಿ. ಹಂಗಾಗಿ ಸ್ವಾಭಿಮಾನಕ್ಕೆ ತೊಂದರೆ ಆಗಿದ್ದರಿಂದ ಅವತ್ತು ಕೂಡ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ನನಗೆ ಎಲ್ಲರೂ ಕೂಡ ರಾಮುಲು ಅವರ ಪರವಾಗಿ ನಿನ್ನೆಯಿಂದ ಬಹಳಷ್ಟು ಮಂದಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ರಾಮುಲು ಅವರು ಒಬ್ಬ ಒಳ್ಳೆ ಜನನಾಯಕ, ಒಳ್ಳೆ ಬಡವರ ಪರವಾಗಿರೋಂಥ ನಾಯಕ ಅನ್ನೋಂಥದ್ದು ಕೂಡ ಅವರು ಕೂಡ ನನಗೆ ನಿನ್ನೆ ಮೊನ್ನೆ ಎಲ್ಲ ಸಪೋರ್ಟ್ ಮಾಡ್ಕೊಂತ ಬಂದಿದ್ದಾರೆ. ಅವ್ರು ಇಟ್ಟಂತ ವಿಶ್ವಾಸ ಯಾವತ್ತೂ ಕೂಡ ನಾನು ಚ್ಯುತಿ ಬರಲಾರದಂತೆ ನಾನು ನಡ್ಕೊಂತೀನಿ. ಮುಂದಕ್ಕೂ ಕೂಡ ನಾನು ಮೂರ್ತಣ್ಣವ್ರು ಹೇಳದಂತೆ ಮುಂದಕ್ಕೂ ಕೂಡ ನಾನು ಆದಷ್ಟು ಬೇಗದಲ್ಲಿ, ಯಾಕಂದ್ರೆ ನಾನು ಸುಮಾರಾಗಿ ಇಲ್ಲಿದ್ದಂತ ನಮ್ಮ ಉತ್ತರ ಕರ್ನಾಟಕದಲ್ಲಿದ್ದಂಥವ್ರು, ಹೈದರಾಬಾದ್ ಕರ್ನಾಟಕದಲ್ಲಿದ್ದಂಥವ್ರು ಎಲ್ಲ ನಾಯಕರು ಮಾತಾಡಿ ಎಲ್ಲ ಎಂ.ಎಲ್.ಎಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.